ನಮಸ್ಕಾರ, ಎಲ್ಲರಿಗೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಬಂದು ಕುನಾಫಾ. ಇದು ಮಿಡ್ಲ್ ಈಸ್ಟ್ ಕಂಟ್ರೀಸಲ್ಲಿ ತುಂಬ ಫೇಮಸ್ ಆಗಿರೋ ರೆಸಿಪಿ. ತುಂಬ ಈಸಿ ಹಾಗೆ ತುಂಬ ರುಚಿಯಾಗಿರುತ್ತೆ. ತುಂಬ ರಿಚ್ ಆ್ಯಂಡ್ ಡೆಲಿಷಿಯಸ್ ರೆಸಿಪಿ ಇದು ಮಾಡೋದು ಕೂಡ ತುಂಬ ಸುಲಭ. ಜಸ್ಟ್ ಪೇಷನ್ಸ್ ಮುಖ್ಯ. ಪೇಷನ್ಸಿಂದ ಮಾಡಿದ್ರೆ ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ಅಷ್ಟೇ, ತುಂಬ ಡೆಲಿಷಿಯಸ್, ತುಂಬ ಕ್ರೀಮಿ ಆ್ಯಂಡ್ ತುಂಬ ರಿಚ್ ರೆಸಿಪಿ ಅಂತ ಹೇಳಬಹುದು. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಹಾಗಾದರೆ ಬನ್ನಿ ಈ ರೆಸಿಪಿ ಮಾಡೋದು ಹೇಗೆ, ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ತಿಳಿಯೋಣ. ಕೊಬ್ಬಿನ ಅಂಶ ಹೆಚ್ಚಾಗಿರುವ ಹಾಲು 1 ಕಪ್, ಐಸಿಂಗ್ ಶುಗರ್ 2 ಟೇಬಲ್ ಸ್ಪೂನ್, ಮಿಲ್ಕ್ ಪೌಡರ್ 2 ಟೇಬಲ್ ಸ್ಪೂನ್, ಕಸ್ಟರ್ಡ್ ಪೌಡರ್ 2 ಟೇಬಲ್ ಸ್ಪೂನ್, ಬೆಣ್ಣೆ ಹಾಗೂ ಮಜರೂಲಾ ಚೀಸ್ ಹಾಗೂ ವೆನಿಲಾ ಎಸೆನ್ಸ್. ವೆನಿಲಾ ಎಸೆನ್ಸ್ ಬಂದು ಕಂಪ್ಲೀಟಾಗಿ ಆಪ್ಷನಲ್, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಫ್ಲೇವರ್ಗೋಸ್ಕರ ಹಾಕ್ತೀವಿ ಹಾಗೂ ಚೆನ್ನಾಗಿರುತ್ತೆ. ವೆನಿಲಾ ಎಸೆನ್ಸ್ ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಕಿಪ್ ಮಾಡಿ, ನೋ ಪ್ರಾಬ್ಲಮ್. ಹಾಗೂ ಕುನಾಫಾ ಸೇಮಿಯಾ ಎಲ್ಲ ಮಾರ್ಕೆಟಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ತುಂಬ ಸಣ್ಣಗೆ ಇರುತ್ತೆ ಇದು. ಈಗ ಮಾಡೋ ವಿಧಾನ ತಿಳಿಯೋಣ. ಈ ಸೇಮಿಯಾನ ತುಂಬ ಚಿಕ್ಕದಾಗಿ ಪುಡಿ ಪುಡಿಯಾಗಿ ಮಾಡಿಕೊಂಡು ಇಟ್ಕೋಬೇಕು. ನೋಡಿ, ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ರೀತಿ ಪುಡಿ ಪುಡಿಯಾಗಿ ಮಾಡ್ಕೋಬೇಕು. ಈ ಪ್ರೊಸೀಜರ್ ತುಂಬ ಇಂಪಾರ್ಟೆಂಟ್. ಆದಷ್ಟು ಎಷ್ಟು ನಮಗೆ ಆಗುತ್ತಾ ಅಷ್ಟು ಚಿಕ್ಕದಾಗಿ ಪುಡಿ ಪುಡಿಯಾಗಿ ಮಾಡಿ ಇಟ್ಕೊಳ್ಳೋಣ. ಇದು ಮೈನ್ ಇಂಗ್ರೀಡಿಯೆಂಟ್. ಇದರಿಂದನೇ ನಾವು ಕುನಾಫಾ ಪ್ರಿಪೇರ್ ಮಾಡೋದು. ನೋಡಿ, ಈ ರೀತಿ ಎಲ್ಲ ಚಿಕ್ಕದಾಗಿ ಮಾಡ್ಕೊಂಡಾದ್ಮೇಲೆ ಬಟರ್ನ ಹಾಕಿ ಒಮ್ಮೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ 2 ಟೇಬಲ್ ಸ್ಪೂನ್ ಆಗುವಷ್ಟು ಐಸಿಂಗ್ ಶುಗರ್ ಹಾಕ್ಕೊಳ್ತಾ ಇದ್ದೀನಿ. ಐಸಿಂಗ್ ಶುಗರ್ ಅಂದರೆ ಮತ್ತೇನೂ ಇಲ್ಲ, ಸಕ್ಕರೆಯನ್ನು ಗ್ರೈಂಡ್ ಮಾಡಿದ್ದೀನಿ ನುಣ್ಣಗೆ, ಅದನ್ನು ಐಸಿಂಗ್ ಶುಗರ್ ಅಂತೀವಿ. ಅದನ್ನು ಕೂಡ ಹಾಕಿ ಒಮ್ಮೆ ಮತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಈ ರೀತಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸ್ಟೆಪ್ ತುಂಬ ಇಂಪಾರ್ಟೆಂಟ್. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ, ಅಷ್ಟು ಡೆಲಿಷಿಯಸ್ ಆಗಿ ಕ್ರೀಮಿಯಾಗಿ ಇರುತ್ತೆ. ನಾವು ಏನೇ ಒಂದು ಅಡುಗೆ ಮಾಡಿದ್ರೂ ಕೂಡ ಪೇಷನ್ಸ್ ತುಂಬ ಮುಖ್ಯ. ಎಷ್ಟು ಪೇಷನ್ಸಿಂದ ಎಷ್ಟು ನಾವು ಟೈಮ್ ಕೊಟ್ಟು ಮಾಡ್ತೀವಿ, ನಾವು ಮಾಡೋ ಅಡುಗೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಸೈಡಲ್ಲಿ ಇಟ್ಕೊಂಡು ಒಂದು ಕ್ರೀಮ್ನ ಪ್ರಿಪೇರ್ ಮಾಡಿಕೊಂಡು ಬರೋಣ. ಈ ಕ್ರೀಮ್ ಪ್ರಿಪೇರ್ ಮಾಡೋದು ಕೂಡ ತುಂಬ ಸುಲಭ. ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿಯಾಗಿದ್ದರೆ ತುಂಬ ಈಸಿಯಾಗಿ ಮಾಡಬಹುದು. 1 ಕಪ್ ಗಟ್ಟಿ ಹಾಲು, ಕಾಯಿಸಿ ತಣ್ಣಗೆ ಆಗಿರುವ ಹಾಲು, 2 ಟೇಬಲ್ ಸ್ಪೂನ್ ಹಾಕುವಷ್ಟು ಮಿಲ್ಕ್ ಪೌಡರ್, 2 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್, ಹಾಗೂ 2 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ. ಇದಿಷ್ಟು ಹಾಕಿ ಎಲ್ಲ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೋಬೇಕು. ಒಂಚೂರು ಗಂಟಿಲ್ಲದೆ ಪೂರ್ತಿ ಡಿಸಾಲ್ವ್ ಆಗೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು. ಒಂಚೂರು ಗಂಟಿ ಇರಬಾರ್ದು. ಆ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕಾಯಿಸೋದಕ್ಕೆ ಇಡೋಣ. ಈಗ ಪೂರ್ತಿ ಗಂಟಿಲ್ಲದೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು 10 ಮಿನಿಟ್ಸ್ ಕಾಯಿಸೋದಕ್ಕೆ ಇಡೋಣ. ಇದು ಕಾಯಿಸ್ತಾ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ಅಲ್ಲಿಯವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ತುಂಬ ಗಂಟು ಆಗುತ್ತೆ. ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಕುದೀತಾ ಕ್ರೀಮಿ ಟೆಕ್ಸ್ಚರ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ನಾವು ಕೈ ಆಡಿಸ್ತಾನೆ ಇರಬೇಕು, ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಬಾರ್ದು, ಇಲ್ಲಾಂದರೆ ಗಂಟು ಕಟ್ಕೊಳ್ಳುತ್ತೆ. ಈ ಥರ ಕ್ರೀಮಿಯಾಗಿ ಬರೋದಿಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಬಂತು. ನೋಡಿ, ಎಷ್ಟು ಚೆನ್ನಾಗಿ ಕ್ರೀಮಿ ಆಯಿತು. ಇವಾಗ ಇದಕ್ಕೆ ಮೊದಲೇ ಕಾಯಿಸಿ ಇಟ್ಕೊಂಡಿದ್ದಂತಹ ಹಾಲಿನ ಕೆನೆಯನ್ನು ಸಹ ಹಾಕೋಣ. ಇದು ಫ್ರೆಶ್ ಆಗಿರೋ ಹಾಲಿನ ಕೆನೆ, ನಾವು ಸ್ಟೋರ್ ಮಾಡ್ಕೊಂಡಿರೋದು ಹಾಕೋಬಾರ್ದು. ಆವಾಗೇ ತೆಗೆದಿದ್ದಂತಹ ಹಾಲಿನ ಕೆನೆಯನ್ನು ಹಾಕ್ಕೊಂಡ್ರೆ ಇನ್ನೂ ರಿಚ್ ಆಗಿರುತ್ತೆ. ಈಗ ಮಜರೂಲಾ ಚೀಸ್ನ ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೂಡ ಪೂರ್ತಿಯಾಗಿ ಡಿಸಾಲ್ವ್ ಆಗೋವರೆಗೂ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಅಲ್ಲಿಯವರೆಗೂ ಪೂರ್ತಿ ಡಿಸಾಲ್ವ್ ಆದಮೇಲೆ ಸ್ಟವ್ ಆಫ್ ಮಾಡಿ ಪಕ್ಕದಲ್ಲಿ ಇಟ್ಕೊಂಡ್ರೆ ಆಯಿತು. ಇವಾಗ ಸ್ಟವ್ ಆಫ್ ಮಾಡಿ
ವೆನಿಲಾ ಎಸೆನ್ಸ್ನ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕೋಷ್ಟು ಹಾಕ್ತಾಯಿದ್ದೀನಿ. ತುಂಬ ಹಾಕೋದು ಬೇಡ, ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲಾಂದರೆ ಬೇಡ. ಇದು ಆಪ್ಷನಲ್ ಅಷ್ಟೇ. ನೋಡಿ, ಇದು ಚೀಸು ಕೂಡ ಪೂರ್ತಿಯಾಗಿ ಡಿಸಾಲ್ವ್ ಆಯಿತು. ಇವಾಗ ಕ್ರೀಮ್ ಕೂಡ ರೆಡಿ ಆಯಿತು. ಇದನ್ನು ಕೂಡ ಸೈಡಲ್ಲಿ ಇಟ್ಕೊಂಡು ಒಂದು ಶುಗರ್ ಸಿರಪ್ನ ರೆಡಿ ಮಾಡ್ಕೊಳ್ಳೋಣ. ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ. ಅದೇ ಕಪ್ಪಿನ ಅಳತೆಯಲ್ಲಿ ನೀರು ಕೂಡ ಸೇರಿಸಿ ಸಕ್ಕರೆ ಕರಗೋವರೆಗೂ ನಾವು ಬಿಸಿ ಮಾಡ್ಕೋಬೇಕು. ಒಂದೇಳೆ ಪಾಕ ಬರಬೇಕು ಅಂತ ಏನೂ ಇಲ್ಲ, ಜಸ್ಟ್ ಅಂಟೆಂಟ್ ಹಾಗೆ ಒಂದು ಸ್ವಲ್ಪ ಗಟ್ಟಿ ಟೆಕ್ಸ್ಚರ್ ಬಂದರೆ ಸಾಕು. ಅಲ್ಲಿಯವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಒಳ್ಳೆ ಫ್ಲೇವರ್ ಬರೋದಕ್ಕೆ ಕೇಸರಿ ದಳ ಕೂಡ ಹಾಕ್ತಾಯಿದ್ದೀನಿ. ಇದು ನ್ಯಾಚುರಲ್ ಆಗಿ ಬಣ್ಣ ಕೊಡುತ್ತೆ ಹಾಗೂ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಒಂದು 5ರಿಂದ 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನಮಗೆ ಶುಗರ್ ಸಿರಪ್ ಕೂಡ ರೆಡಿ ಆಗುತ್ತೆ. ಸ್ವಲ್ಪ ಅಂಟಂಟು ಇರಬೇಕು, ಅಲ್ಲಿಯವರೆಗೂ ಕುದಿಸ್ಕೊಳ್ಳೋಣ. ನನಗೆ ಶುಗರ್ ಸಿರಪ್ ಕರೆಕ್ಟಾಗಿ ಆಯಿತು. ಇವಾಗ ಕೊನೆಯಲ್ಲಿ ನಿಂಬೆ ಹಣ್ಣಿನ ರಸ ಕೂಡ ಹಾಕ್ತಾಯಿದ್ದೀನಿ. ಈ ನಿಂಬೆ ಹಣ್ಣಿನ ರಸ ಹಾಕೋದ್ರಿಂದ ಶೈನಿ ಆಗಿರುತ್ತೆ ಹಾಗೂ ಪಾಕ ಗಟ್ಟಿ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ನಿಂಬೆ ಹಣ್ಣಿನ ರಸ ಹಾಕ್ತೀವಿ. ಈ ಶುಗರ್ ಸಿರಪ್ ಕೂಡ ರೆಡಿ ಆಯಿತು. ಇವಾಗ ಮೈನಾಗಿ ಕುನಾಫಾ ಹೇಗೆ ಮಾಡೋದು ಅಂತ ತಿಳಿಯೋಣ. ಇವಾಗ ಒಂದು ಪಾತ್ರೆಗೆ, ನಿಮ್ಮ ಹತ್ರ ಕೇಕ್ ಮೌಲ್ಡ್ ಇದ್ದರೂ ಕೂಡ ಅದು ಕೂಡ ಚೆನ್ನಾಗಿರುತ್ತೆ. ನನ್ನ ಹತ್ರ ಅದು ಇರಲಿಲ್ಲ, ಹಾಗಾಗಿ ಒಂದು ಪಾತ್ರೆಗೆ ಬಟರ್ನ ಗ್ರೀಸ್ ಮಾಡಿ ಮೊದಲೇ ಪ್ರಿಪೇರ್ ಮಾಡಿದ್ದಂತಹ ಸೇಮಿಯಾನ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಈ ರೀತಿ ಹಾಕಿ ಈವನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ವಾ, ಆ ರೀತಿ ಈವನಾಗಿ ಸ್ಪ್ರೆಡ್ ಮಾಡಿಕೊಂಡು ನಾವು ಮೊದಲೇ ಪ್ರಿಪೇರ್ ಮಾಡಿದ್ದಂತಹ ಕ್ರೀಮ್ ಕೂಡ ಇವಾಗ ಹಾಕೊಳ್ಳೋಣ. ಮೊದಲು ಸೇಮಿಯಾನ ಹಾಕಿಬಿಟ್ಟು ಅದ್ರ ಮೇಲೆ ಇನ್ನೊಂದು ಲೇಯರ್ ಈ ಕ್ರೀಮಿ ಟೆಕ್ಸ್ಚರ್ನ ಹಾಕೊಳ್ಳೋಣ. ಇದನ್ನು ಕೂಡ ಈವನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈಗ ಕ್ರೀಮ್ ಹಾಕಿದ್ದೀನಿ. ಈಗ ಮತ್ತೊಮ್ಮೆ ಇನ್ನೊಂದು ಲೇಯರ್ ಸೇಮಿಯಾ ಕೂಡ ಹಾಕಿ ತುಂಬ ಪ್ರೆಸ್ ಮಾಡಬಾರ್ದು, ಜಸ್ಟ್ ಮೇಲೆ ಹಾಕಿಬಿಟ್ಟು ಒಂದು ಸ್ವಲ್ಪ ಈವನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ತುಂಬ ಪ್ರೆಸ್ ಮಾಡಿ ಹಾಕ್ಕೋಬಾರ್ದು. ಈ ವಿಡಿಯೋದಲ್ಲಿ ಕಾಣಿಸೋ ರೀತಿ ಹಾಕ್ಕೋಬೇಕು. ಟೋಟಲ್ 3 ಲೇಯರ್ ಬರುತ್ತೆ. ಫಸ್ಟು ಸೇಮಿಯಾ ಹಾಕ್ಕೊಳ್ತೀವಿ, ಅದ್ರ ಮೇಲೆ ಮತ್ತೆ ಕ್ರೀಮ್ ಹಾಕ್ಕೊಳ್ತೀವಿ, ಅದ್ರ ಮೇಲೆ ಇನ್ನೊಮ್ಮೆ ಸೇಮಿಯಾ ಹಾಕ್ಕೊಳ್ತೀವಿ. ಇವಾಗ ಒಂದು ಬಿಸಿ ಪ್ಯಾನ್ ಇಟ್ಟು ಅದ್ರ ಮೇಲೆ ಈ ಪಾತ್ರೆನ ಇಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ನಾವು ಬಿಸಿ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಮಾಡಬಾರ್ದು, ಲೋ ಮೀಡಿಯಮ್ ಫ್ಲೇಮಲ್ಲೇ ಬಿಸಿ ಮಾಡ್ಕೋಬೇಕು. ಓವನಲ್ಲಿ ಕೂಡ ಮಾಡ್ಕೊಳ್ತಾರೆ, ಕೆಲವರಿಗೆ ಓವನ್ ಅವೈಲೇಬಲ್ ಇರಲ್ಲ, ಸೊ ನಾವು ಈ ರೀತಿ ಕೂಡ ಮಾಡ್ಕೋಬಹುದು. ನೋಡಿ, ಇವಾಗ ಎಡ್ಜಸಲ್ಲೆಲ್ಲ ಈ ರೀತಿ ಕೆಂಪು ಬಣ್ಣ ಬಂದಿದೆ. ಇವಾಗ ಇನ್ನೊಂದು ಪ್ಯಾನ್ಗೆ ಬಟರ್ ಗ್ರೀಸ್ ಮಾಡಿಕೊಂಡು ಉಲ್ಟಾ ಮಾಡಿ ಮತ್ತೊಮ್ಮೆ ಒಂದು 10 ಮಿನಿಟ್ಸ್ ಬಿಸಿ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ಸಹ ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಬಿಸಿ ಮಾಡಿಕೊಂಡ್ರೆ ನಮಗೆ ಕುನಾಫಾ ರೆಡಿ ಆಯಿತು. ಮಾಡೋದು ತುಂಬ ಈಸಿ, ಪೇಷನ್ಸ್ ಮುಖ್ಯ. ಯಾವಾಗಲೂ ಒಂದೇ ಥರ ಅಡುಗೆ ಮಾಡ್ತಾಯಿರ್ತೀವಿ. ಈ ರೀತಿ ಡಿಫ್ರೆಂಟಾಗಿ ಒಂದ್ಸಲ ನೀವು ಟ್ರೈ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಇದು ಕೂಡ ರೆಡಿ ಆಯಿತು. ಇವಾಗ ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಗಾರ್ನಿಷ್ ಮಾಡಿಕೊಂಡ್ರೆ ಕುನಾಫಾ ರೆಡಿ ಆಯಿತು. ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಕೊನೆಯಲ್ಲಿ ಶುಗರ್ ಸಿರಪ್ನ ಹಾಕ್ಕೊಳ್ತಾ ಇದ್ದೀನಿ. ಶುಗರ್ ಸಿರಪ್ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಇದು ನಮ್ಮ ಇಂಡಿಯನ್ ಡಿಶ್ ಅಂತೂ ಅಲ್ವೇ ಅಲ್ಲ, 100% ಇದು ನಮ್ಮ ಮಿಡ್ಲ್ ಈಸ್ಟ್ ಕಂಟ್ರೀಸಲ್ಲಿ ಮಾಡುವಂಥ ಡಿಶ್ ಇದು. ನಾನು ಒಮ್ಮೆ ಒಂದು ರೆಸ್ಟೋರೆಂಟ್ಗೆ ಭೇಟಿ ಕೊಟ್ಟಾಗ ಇದನ್ನು ಟೇಸ್ಟ್ ಮಾಡಿದ್ದೆ. ಅವರ ಹತ್ರನೇ ರಿಕ್ವೆಸ್ಟ್ ಮಾಡಿಕೊಂಡು ಕೇಳಿ ತಿಳಿದು ಮಾಡಿದಂತಹ ರೆಸಿಪಿ ಇದು. ತುಂಬ ಚೆನ್ನಾಗಿರುತ್ತೆ, ತುಂಬ ರಿಚ್ ಆ್ಯಂಡ್ ಡೆಲಿಷಿಯಸ್ ರೆಸಿಪಿ. ಕೊನೆಯಲ್ಲಿ ರೋಸ್ ಪೆಟಲ್ಸ್ ಹಾಗೂ ಡ್ರೈ ಫ್ರೂಟ್ಸಿಂದ ಗಾರ್ನಿಷ್ ಮಾಡಿಕೊಂಡ್ರೆ ತುಂಬ ರುಚಿಯಾದ ಕುನಾಫಾ ಸವಿಯಲು ಸಿದ್ಧ. ಯಾವಾಗಲೂ ಒಂದೇ ಥರ ಸ್ವೀಟ್ ತಿಂದು ಬೋರ್ ಆಗಿದ್ದರೆ ಈ ರೀತಿ ಡಿಫ್ರೆಂಟಾಗಿ ಮಾಡಿ ಗೆಸ್ಟ್ ಬಂದಾಗ ಈ ರೀತಿ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಅಷ್ಟೊಂದು ಡೆಲಿಷಿಯಸ್ ಆಗಿ ಇರುತ್ತೆ. ಇದರಲ್ಲಿ ಹಾಕಿರೋ ಕ್ರೀಮ್ ತುಂಬ ರಿಚ್ ಆಗಿರುತ್ತೆ. ಮಜ್ರೂಲ್ಲಾ ಚೀಸ್ ಹಾಕಿರೋದ್ರಿಂದ ಆ ಮಕ್ಕಳು ಚೀಸ್ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ.
ಹಾಗೆ ಯಾರೆಲ್ಲ ಮೊದಲನೇ ಸಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.